ಅತಿಯಾದ ಮದ್ಯ ಸೇವನೆ ಕಾರಣದಿಂದಾಗಿ ಹಾಸನದಲ್ಲಿ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾನೆ. ಹೊಳೆ ನರಸೀಪುರ ಸೋಮನಹಳ್ಳಿ ಕುಕ್ಲು ಗ್ರಾಮದ ಸಂಜು ಮೃತಪಟ್ಟಿದ್ದು ಮದ್ಯ ವ್ಯಸನಿಯಾಗಿದ್ದು ಗೊತ್ತಾಗಿದೆ. ಗುಡ್ವರ್ಕ್ ಕೆಲಸ ಮಾಡ್ತಾ ಇದ್ದಂತಹ ಸಂಜುಗೆ ಬಿಪಿ 200ರಷ್ಟಿದ್ದು ಯಾವುದೇ ಚಿಕಿತ್ಸೆ ಪಡೆದುಕೊಂಡಿರಲಿಲ್ಲ. ಜೊತೆಗೆ ನಿತ್ಯ ಮದ್ಯ ಸೇವನೆ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಸೋಮನಹಳ್ಳಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ರಾಕೇಶ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚು ದಾಖಲಾಗಿವೆ. ಆದರೆ ಸಾವಿರಾರು ಬಡ ರೋಗಿಗಳು ಬರುವ ಹಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರೇ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಒಬ್ಬರೇ ಹೃದಯ ತಜ್ಞರು ಇರುವುದನ್ನು ಸ್ವತಃ ಡಿಎಚ್ಒ ಅನಿಲ್ ಒಪ್ಪಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಸಂಭವಿಸ್ತಾ ಇರೋ ಇಂಥ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ತಜ್ಞರ ಕೊರತೆ ಎದ್ದು ಕಾಣ್ತಾ ಇದ್ದು, ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಿದೆ. ಇಮ್ಸ್ ಆಸ್ಪತ್ರೆಯಲ್ಲಿ ಒಬ್ರು ತಜ್ಞರು ಇದ್ದಾರೆ, ಅವರೇ ಅಲ್ಲಿ ನೋಡ್ತಾ ಇದ್ದಾರೆ. ಕಾರ್ಡಿಯಾಲಜಿಸ್ಟ್ ಒಬ್ರು ಇದ್ದಾರೆ, ಒಬ್ರು ಅವೈಲಬಿಲಿಟಿ ಇದ್ದಾರೆ. ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾ ಇದೆ ನಮ್ಮಲ್ಲಿ. ನೆಕ್ಸ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದ್ರೆ ನಮ್ಮಲ್ಲಿ ಇಲ್ಲೇ ಎಂಜಿಯೋಗ್ರಾಮ್ ಕ್ಯಾತ್ ಲ್ಯಾಬ್ ಎಲ್ಲ ಓಪನ್ ಮಾಡ್ತಾ ಇದೀವಿ. ದಯವಿಟ್ಟು ಆದಷ್ಟು ಬೇಗ ಅದು ಬಂದ್ರೆ ನಮ್ಗೆಲ್ಲ ಇದಾಗುತ್ತೆ, ಬರುತ್ತೆ ಶಾರ್ಟ್ಲಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವರ್ಕಿಂಗ್. ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು 75 ವರ್ಷದ ವಿಮಲಾ ಹಾಗೂ 35 ವರ್ಷದ ಕುಮಾರ್ ಎಂಬ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಬಿಜೆಪಿ ಮುಖಂಡ ಎಚ್ಎಂ ರುದ್ರಮುನಿಸ್ವಾಮಿ ಮನೆಯಲ್ಲಿ ಯುಪಿಎಸ್ ಸ್ಫೋಟದಿಂದ ಬೆಂಕಿ ಹೊತ್ತುಕೊಂಡ ಶಂಕೆ ವ್ಯಕ್ತವಾಗಿದೆ. ಇಡೀ ಮನೆಗೆ ಬೆಂಕಿ ಆವರಿಸ್ತಾ ಇದ್ದಂತೆ ಮನೆಯಲ್ಲಿದ್ದವರೆಲ್ಲ ಹೊರಗೆ ಓಡಿ ಬಂದಿದ್ದಾರೆ. ಆದರೆ 75 ವರ್ಷದ ವೃದ್ಧೆ ವಿಮಲಾ ಮತ್ತು ಕುಮಾರ್ಗೆ ಸುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ರವಾನಿಸುವ ಹೊತ್ತಿಗೆ ಉಸಿರು ಚೆಲ್ಲಿದ್ದಾರೆ. ಶ್ರೀಗಂಧ ಮರಗಳನ್ನ ಕದಿಯುತ್ತಿದ್ದ ಆರೋಪಿ ರಾಜೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪಿಚ್ಚಗುಟ್ಲಹಳ್ಳಿ ರಮೇಶ್ ತೋಟದಲ್ಲಿ ಆರೋಪಿ ರಾಜೇಶ್ ಶ್ರೀಗಂಧದ ಮರಗಳನ್ನ ಕಳ್ಳತನ ಮಾಡ್ತಾ ಇದ್ರು. ಸದ್ಯ ಆರೋಪಿ ರಾಜೇಶ್ನನ್ನ ಬಂಧಿಸಿರುವ ಪೊಲೀಸರು 22 ಕೆಜಿ ತೂಕದ ಶ್ರೀಗಂಧದ ಮರದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾತ್ರಿ ಮಳೆ ಗಾಳಿಗೆ ಮರ ಬಿದ್ದು ಟಮ್ ಜಖಂಗೊಂಡಿರುವಂತಹ ಘಟನೆ ಬಾಗಲಕೋಟೆಯ ನವನಗರದ ಕಾಳಿದಾಸ ಸರ್ಕಲ್ ಬಳಿ ನಡೆದಿದೆ. ರಾತ್ರಿಯ ವೇಳೆಯಲ್ಲಿ ನೀಲಗಿರಿ ಮರ ಬಿದ್ದದ್ದು ಸ್ವಲ್ಪದರಲ್ಲಿಯೇ ಭಾರೀ ಅನಾಹುತ ತಪ್ಪಿದೆ. ಹೇಗಿದ್ರೂ ಅಧಿಕಾರಿಗಳು ಮರ ತೆರವುಗೊಳಿಸಿರಲಿಲ್ಲ. ಶಿವಮೊಗ್ಗ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಅಗ್ನಿ ಅವಘಡ ಸಂಭವಿಸಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಎಸ್ಆರ್ ಕಾಂಪ್ಲೆಕ್ಸ್ ಹೊತ್ತಿ ಉರಿದಿದೆ. ರಾಮಣ್ಣ ಎಂಬುವರಿಗೆ ಸೇರಿದ ಕಾಂಪ್ಲೆಕ್ಸ್ನ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬದಿಂದಲೇ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. 10ಕ್ಕೂ ಹೆಚ್ಚು ಟಾರ್ಪಲಿನ್ ಮತ್ತು ಪ್ಲಾಸ್ಟಿಕ್ ಮಾರಾಟ ಮಳಿಗೆಗಳ ಪಕ್ಕದ ಕಾಂಪ್ಲೆಕ್ಸ್ನಲ್ಲಿ ಘಟನೆ ನಡೆದಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಸ್ಥಳಕ್ಕೆ ಮೆಸ್ಕಾಂ ಸಿಬ್ಬಂದಿ ದೌಡಾಯಿಸಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಬೆಂಕಿಯನ್ನು ನಂದಿಸುವ ಕಾರ್ಯಾಚರಣೆ ನಡೆಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಾರೊಂದು ನದಿಗುರುಳಿದ್ದು 5 ಸಿನಿಮೆಯ ರೀತಿಯಲ್ಲಿ ಪ್ರಾಣಾಪಾಯದಿಂದ ಬಚಾವಾಗ್ತಿದ್ದಾರೆ. ಪೊನ್ನಂಪೇಟೆ ತಾಲೂಕಿನ ಕಾನೂರು ಸಮೀಪ ಲಕ್ಷ್ಮಣ ತೀರ್ಥ ನದಿಗೆ ಕಾರು ಬಿದ್ದಿದೆ. ಬೆಂಗಳೂರಿನಿಂದ ಕೇರಳದ ಕೊಟ್ಟಿಯೂರು ದೇವಾಲಯಕ್ಕೆ ಹೊರಟಿದ್ದ ಕಾರು ನದಿಗೆ ಉರುಳಿ ಬಿದ್ದಿದೆ. ನದಿಯಲ್ಲಿ ನೀರು ಕಡಿಮೆ ಆಗಿದ್ದರಿಂದ 5 ಸೇಫ್ ಆಗಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಅದ್ದೂರಿ ಮೆರವಣಿಗೆ ಬಳಿಕ ಕೆಆರ್ಪೇಟೆಯ ಟಿಎಪಿಸಿಎಂಎಸ್ ವೇದಿಕೆ ಮೇಲೆ ಕಾರ್ಯಕ್ರಮ ಪ್ರಾರಂಭವಾಗಿದ್ದು, ಈ ವೇಳೆ ನಿಖಿಲ್ ಕುಮಾರಸ್ವಾಮಿ ಇವರಿಗೆ ಟಗರನ್ನ ಉಡುಗೊರೆಯಾಗಿ ನೀಡಲಾಗಿದೆ. ತಾಲೂಕಿನ ಹಾಲು ಮತದ ಸಮಾಜದಿಂದ ಟಗರು ಗಿಫ್ಟ್ ಕೊಟ್ಟಿದ್ದು, ಕರಿಕಂಬಳಿ ಹೊದಿಸಿ ಆತ್ಮೀಯವಾಗಿ ಟಗರು ನೀಡಿದರು. ಎತ್ತಿನ ಭುಜ ಚಾರಣಕ್ಕೆ ತೆರಳುವ ಪ್ರವಾಸಿಗರಿಗೆ ಬ್ರೇಕ್ ಹಾಕಲಾಗಿದೆ. ನಿರಂತರ ಮಳೆ, ಭಾರೀ ಮಂಜು ಕವಿತಾ ಇರುವಂತಹ ಕಾರಣದಿಂದ ಮೂಡಿಗೆರೆ ತಾಲೂಕಿನ ಸುಪ್ರಸಿದ್ಧ ಎತ್ತಿನ ಭುಜ ಪ್ರವಾಸಿ ತಾಣಕ್ಕೆ ಪ್ರವೇಶ ನಿರ್ಬಂಧಿಸಲಾಗಿದೆ. ಪ್ರವಾಸಿಗರ ಹಿತದೃಷ್ಟಿಯಿಂದ ಚಾರಣಕ್ಕೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಿದೆ. 7 ಕಿಲೋಮೀಟರ್ ಚಾರಣ ಹೋಗಿ ಎತ್ತಿನ ಭುಜದ ಸೌಂದರ್ಯ ಸವಿತಾ ಇದ್ದ ಪ್ರವಾಸಿಗರು ಚಾರಣದ ವೇಳೆ ಅನಾಹುತ ಆದರೆ ರಕ್ಷಣೆ ಕಷ್ಟ ಆಗುತ್ತೆ. ಇವತ್ತಿನಿಂದ 1 ತಿಂಗಳ ಕಾಲ ಚಾರಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇದರ ಜೊತೆಗೆ ಎತ್ತಿನ ಭುಜದಲ್ಲಿ ಓರ್ವ ಸಿಬ್ಬಂದಿ ನೇಮಿಸುವುದಕ್ಕೆ ಸೂಚನೆ ಕೂಡ ನೀಡಲಾಗಿದೆ. ಬೆಳಗಾವಿಯಲ್ಲಿ ರೈತರು ಬೆಳೆದ ಕಬ್ಬನ್ನ ಕಾಡಾನೆಗಳು ತಿಂದು ಹಾಕಿವೆ. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಗ್ರಾಮದ ರೈತ ಸುರೇಶ್ ಲೋಹಾರ್
ಎಂಬುವರಿಗೆ ಸೇರಿದ ಕಬ್ಬಿನ ಬೆಳೆ ಸಂಪೂರ್ಣ ನಾಶವಾಗಿದೆ. ಭೂತರಾಮನಹಟ್ಟಿ ಪ್ರದೇಶದಲ್ಲಿ ಆಗಾಗ್ಗೆ ಆನೆ ಕಾಣಿಸಿಕೊಳ್ತಾ ಇದೆ, ಬೆಳೆಯನ್ನ ನಾಶ ಮಾಡ್ತಾ ಇದೆ. ಇದರಿಂದ ಕೆರಳಿದ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅತಿಯಾದ ಮದ್ಯ ಸೇವನೆ ಕಾರಣದಿಂದಾಗಿ ಹಾಸನದಲ್ಲಿ ಮತ್ತೊಬ್ಬ ವ್ಯಕ್ತಿ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾನೆ. ಹೊಳೆ ನರಸೀಪುರ ಸೋಮನಹಳ್ಳಿ ಕುಕ್ಲು ಗ್ರಾಮದ ಸಂಜು ಮೃತಪಟ್ಟಿದ್ದು ಮದ್ಯ ವ್ಯಸನಿಯಾಗಿದ್ದು ಗೊತ್ತಾಗಿದೆ. ವುಡ್ವರ್ಕ್ ಕೆಲಸ ಮಾಡ್ತಾ ಇದ್ದಂತಹ ಸಂಜುಗೆ ಬಿಪಿ 200ರಷ್ಟಿದ್ದು ಯಾವುದೇ ಚಿಕಿತ್ಸೆ ಪಡೆದುಕೊಂಡಿರಲಿಲ್ಲ. ಜೊತೆಗೆ ನಿತ್ಯ ಮದ್ಯ ಸೇವನೆ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಸೋಮನಹಳ್ಳಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ರಾಕೇಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚು ದಾಖಲಾಗಿವೆ. ಆದರೆ ಸಾವಿರಾರು ಬಡ ರೋಗಿಗಳು ಬರುವ ಹಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರೇ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಒಬ್ಬರೇ ಹೃದಯ ತಜ್ಞರು ಇರುವುದನ್ನು ಸ್ವತಃ ಡಿಎಚ್ಒ ಅನಿಲ್ ಒಪ್ಪಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಸಂಭವಿಸ್ತಾ ಇರೋ ಇಂಥ ಸಂದರ್ಭದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ತಜ್ಞರ ಕೊರತೆ ಎದ್ದು ಕಾಣ್ತಾ ಇದ್ದು, ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಿದೆ. ಇಮ್ಸ್ ಆಸ್ಪತ್ರೆಯಲ್ಲಿ ಒಬ್ರು ತಜ್ಞರಿದ್ದಾರೆ, ಅವರೇ ಅಲ್ಲಿ ನೋಡ್ತಾ ಇದ್ದಾರೆ. ಕಾರ್ಡಿಯಾಲಜಿಸ್ಟ್ ಒಬ್ರು ಇದ್ದಾರೆ, ಒಬ್ರು ಅವೈಲಬಿಲಿಟಿ ಇದ್ದಾರೆ. ಈಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರ್ತಾ ಇದೆ ನಮ್ಮಲ್ಲಿ. ನೆಕ್ಸ್ಟ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದ್ರೆ ನಮ್ಮಲ್ಲಿ ಇಲ್ಲೇ ಎಂಜಿಯೋಗ್ರಾಮ್ ಕ್ಯಾತ್ ಲ್ಯಾಬ್ ಎಲ್ಲ ಓಪನ್ ಮಾಡ್ತಾ ಇದೀವಿ. ದಯವಿಟ್ಟು ಆದಷ್ಟು ಬೇಗ ಅದು ಬಂದ್ರೆ ನಮ್ಗೆಲ್ಲ ಇದಾಗುತ್ತೆ, ಬರುತ್ತೆ ಶಾರ್ಟ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವರ್ಕಿಂಗ್. ದಾವಣಗೆರೆ ನಗರದ ಕಾಯಿಪೇಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು 75 ವರ್ಷದ ವಿಮಲಾ ಹಾಗೂ 35 ವರ್ಷದ ಕುಮಾರ್ ಎಂಬ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಬಿಜೆಪಿ ಮುಖಂಡ ಎಚ್ಎಂ ರುದ್ರಮುನಿಸ್ವಾಮಿ ಮನೆಯಲ್ಲಿ ಯುಪಿಎಸ್ ಸ್ಫೋಟದಿಂದ ಬೆಂಕಿ ಹೊತ್ತುಕೊಂಡ ಶಂಕೆ ವ್ಯಕ್ತವಾಗಿದೆ. ಇಡೀ ಮನೆಗೆ ಬೆಂಕಿ ಆವರಿಸ್ತಾ ಇದ್ದಂತೆ ಮನೆಯಲ್ಲಿದ್ದವರೆಲ್ಲ ಹೊರಗೆ ಓಡಿ ಬಂದಿದ್ದಾರೆ. ಆದರೆ 75 ವರ್ಷದ ವೃದ್ಧೆ ವಿಮಲಾ ಮತ್ತು ಕುಮಾರ್ಗೆ ಸುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ರವಾನಿಸುವ ಹೊತ್ತಿಗೆ ಉಸಿರು ಚೆಲ್ಲಿದ್ದಾರೆ. ಶ್ರೀಗಂಧ ಮರಗಳನ್ನ ಕದಿಯುತ್ತಿದ್ದ ಆರೋಪಿ ರಾಜೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪಿಚ್ಚಗುಟ್ಲಹಳ್ಳಿ ರಮೇಶ್ ತೋಟದಲ್ಲಿ ಆರೋಪಿ ರಾಜೇಶ್ ಶ್ರೀಗಂಧದ ಮರಗಳನ್ನ ಕಳ್ಳತನ ಮಾಡ್ತಾ ಇದ್ರು. ಸದ್ಯ ಆರೋಪಿ ರಾಜೇಶ್ನನ್ನ ಬಂಧಿಸಿರುವ ಪೊಲೀಸರು 22 ಕೆಜಿ ತೂಕದ ಶ್ರೀಗಂಧದ ಮರದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾತ್ರಿ ಮಳೆ ಗಾಳಿಗೆ ಮರ ಬಿದ್ದು ಟಮ್ ಜಖಂಗೊಂಡಿರುವಂತಹ ಘಟನೆ ಬಾಗಲಕೋಟೆಯ ನವನಗರದ ಕಾಳಿದಾಸ ಸರ್ಕಲ್ ಬಳಿ ನಡೆದಿದೆ. ರಾತ್ರಿಯ ವೇಳೆಯಲ್ಲಿ ನೀಲಗಿರಿ ಮರ ಬಿದ್ದದ್ದು ಸ್ವಲ್ಪದರಲ್ಲಿಯೇ ಭಾರೀ ಅನಾಹುತ ತಪ್ಪಿದೆ. ಹೀಗಿದ್ರೂ ಅಧಿಕಾರಿಗಳು ಮರ ತೆರವುಗೊಳಿಸಿರಲಿಲ್ಲ. ಶಿವಮೊಗ್ಗ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಅಗ್ನಿ ಅವಘಡ ಸಂಭವಿಸಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ಎಸ್ಆರ್ ಕಾಂಪ್ಲೆಕ್ಸ್ ಹೊತ್ತಿ ಉರಿದಿದೆ. ರಾಮಣ್ಣ ಎಂಬುವರಿಗೆ ಸೇರಿದ ಕಾಂಪ್ಲೆಕ್ಸ್ನ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬದಿಂದಲೇ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. 10ಕ್ಕೂ ಹೆಚ್ಚು ಟಾರ್ಪಲಿನ್ ಮತ್ತು ಪ್ಲಾಸ್ಟಿಕ್ ಮಾರಾಟ ಮಳಿಗೆಗಳ ಪಕ್ಕದ ಕಾಂಪ್ಲೆಕ್ಸ್ನಲ್ಲಿ ಘಟನೆ ನಡೆದಿದೆ.